ನೆನ್ನೆ ನಮ್ಮ ಕುಮಾರು ನಂದಿನಿ ನಮ್ಮ ಪೊಲೀಸ್ ಕಮಿಷನರ್ ಪದ್ದೂರಲ್ಲಿ ಎಂತ ಸಭೆ ಮಾಡಿದ್ರು, ಲಕ್ಷಾಂತರ ಜನ ಸೇರಿದ್ರು. 1140 ಕೋಟಿಗೂ ಹೆಚ್ಚು ಯೋಜನೆಗಳನ್ನ ಹಾಕಿದ್ರು. ಕೆಲವರು ಏನೇ ದುಡ್ಡೇ ಇಲ್ಲ ಇವ್ರ ಹತ್ರ, ಗ್ಯಾರಂಟಿ ಕೊಟ್ಬಿಟ್ರು ಹೊಟ್ಟೈತು ಅಂತಾರೆ. ಈಗ ನಿಮ್ಗೆ ಕೇಳ್ತೀನಿ, ಶ್ರೀರಂಗಪಟ್ಟಣದಲ್ಲಿ ಎಷ್ಟು ಜನ ಕುಟುಂಬಗಳು ದಲಿತರು ಮತ್ತು ಇತರರಲ್ಲೂ ತಿಂಗಳಿಗೆ ನಿರ್ದಿಷ್ಟ ಆದಾಯನೇ ಇಲ್ಲದೆ ಬದುಕ್ತಾ ಇರಲಿಲ್ವಾ? ಪ್ರತಿ ತಿಂಗಳು ಕಡ್ಡಾಯವಾಗಿ ನಾವು ಕೂತಿರ್ಲಿ ನಿಂತಿರ್ಲಿ 4,000 ಬರ್ತದಂತೆ. ಯಾವ ಫ್ಯಾಮಿಲಿ ಹೆಚ್ಚಾಗಿದ್ದವಪ್ಪ ಇಲ್ಲಿ ಕೂತಿರೋರ್ಗೆ ಹೇಳಿ. ಸಿದ್ದರಾಮಯ್ಯನವರು ಬಂದ್ಮೇಲೆ ಈ ಗ್ಯಾರಂಟಿ ಮುಖಾಂತರ ನಿರ್ದಿಷ್ಟವಾದಂತ ಆದಾಯ ಪ್ರತಿ ಕುಟುಂಬಕ್ಕೂ 4,000 ರಿಂದ 5,000 ಬರಬೇಕು. ಅದು ಭಾಗ್ಯಲಕ್ಷ್ಮಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಎಲ್ಲ ಸೇರಿಸಿ ಹಳ್ಳಿದಲ್ಲಿ 4,000 ರೂಪಾಯಿ ಇದ್ರೆ ಜೀವನ ಮಾಡ್ಬೋದಲ್ವಾ? ನಮ್ಮವ್ವ ಬರೀ 100-200 ರೂಪಾಯಿಗೆ ಮಾಡ್ಬಿಡ್ತಿದ್ವಿ ಚೆನ್ನಾಗೇನೆ ಆ ಕಾಲದಲ್ಲಿ. 100-200 ಖುಷಿ ನಮ್ಗೆ, ಅಷ್ಟೇನು ಖರ್ಚಾಯ್ತಿಲ್ವಲ್ಲ. ಮನೆ ಮುಂದೆ ತೆಂಗಿನ ಮರ 4 ಇದ್ರೆ ಒಂದು 5-6 ತೆಂಗಿನಕಾಯಿ ಕಿತ್ಕೊಂಡ್ಬಿಟ್ರೆ ಅಂಗಡಿಗೆ ಮಾಡ್ಬಿಟ್ಟು ಎಲ್ಲ ರೇಷನ್ಗಳು ತಂದು ಊಟ ಮಾಡಬಹುದಾಗಿತ್ತು. ಈಗ ಕಾಲ ಬದಲಾವಣೆ, ನಮ್ಗೇನು ಕಷ್ಟ ಈಗ ಇಲ್ಲ. ಮಕ್ಕಳಿಗೆ ಫ್ರೀ ಶೂ, ಬಟ್ಟೆಗಳು, ಬಿಸಿ ಊಟ, ಹಾಲು, ಮೊಟ್ಟೆ ಇವೆಲ್ಲ ಕೊಡ್ತಾ ಇದೀವಿ. ಬುಕ್ಸು, ಕುಟುಂಬದ ಮೇಲೆ ಹೊರೆ ಕಡಿಮೆ ಆಗ್ಲಿಲ್ವಾ? ಯಾವ ಜನ ಬಡವರಿಗೆ ಸವಲತ್ತು ಸಿಗಬಾರದು ಅಂತಾರೋ ಅವರೆಲ್ಲ ಇದಕ್ಕೆ ವಿರೋಧ ಮಾಡ್ತಾರೆ. ಇದು ಕೊಟ್ಟಿದ್ದು ರಾಜಕೀಯ ಕಾರಣಕ್ಕಲ್ಲ. ಸಂವಿಧಾನ ಹೇಳಿದೆ, ದುಡಿಯುವುದು ನನ್ನ ಹಕ್ಕು, ಬದುಕುವುದು ನನ್ನ ಹಕ್ಕು. ರೈಟ್ ಇಸ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್. ದುಡಿಯೋದು ನನ್ನ ಹಕ್ಕು, ಬದುಕೋದು ನನ್ನ ಹಕ್ಕು. ಯಾರು ಕೊಟ್ರು? ಯಾರಪ್ಪ ಕೊಟ್ರು? ಅಂಬೇಡ್ಕರ್. ಹೇಳಪ್ಪ ಧೈರ್ಯವಾಗಿ. ದೇಶದಲ್ಲಿ ಎಲ್ಲಾ ಪ್ರಜೆಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಮೂಲಭೂತ ಹಕ್ಕನ್ನ ಕೊಟ್ಟಿದ್ದಾರೆ. ನನ್ನ ಸೋಲಿಸೋ ಹಕ್ಕು ನಿಮಗಿದೆ, ನನ್ನ ಗೆಲ್ಲಿಸೋ ಹಕ್ಕು ನಿಮಗಿದೆ. ಪ್ರಜಾಪ್ರಭುತ್ವದ ಮಾಲೀಕರೇ ನೀವಾದ್ಮೇಲೆ ಧೈರ್ಯವಾಗಿ ಮಾತಾಡೋದು ಕಲೀರಿ. ಆಯ್ತಲ್ಲಪ್ಪ? ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ನಾವೆಲ್ಲ ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗುತ್ತೆ ಅಂತ ಹೇಳಿದ್ರು ಅಂಬೇಡ್ಕರ್. ಯಾವ ತರ? ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ಕೇಳ್ತಿದ್ರು ಜಗಳ ಮಾಡುವಾಗ, ಏನ್ ಮಾತಾಡಂಗೆ ಅಲ್ವಾ, ನನ್ ಕೇಳಂಗೆ ಅಲ್ವಾ ಅಂತ ಸ್ವಲ್ಪ ಗಟ್ಟಿ ಇರೋರು ರೋಪ್ ಹಾಕ್ತಾರೆ. ಗಟ್ಟಿ ಇರೋರು ಸ್ವಲ್ಪ ರೋಪ್ ಹಾಕ್ತಾರೆ. ಯಾಕಂದ್ರೆ ಮಾತಾಡೋದು ಹಕ್ಕು, ಅದು ಸೌಜನ್ಯ ಪೂರ್ವಕ ಇರಬೇಕು, ಸದುದ್ದೇಶದಿಂದ ಕೂಡಿರ್ಬೇಕು. ಈಗ ಒಬ್ಬ ಗಿರಾಕಿ ಇದ್ದಾನೆ, ಬುದ್ಧನ ಗುವ್ಯಾರ ಕಟ್ಟಿ 25 ಲಕ್ಷ ತಗೊಂಡು ನನ್ನ ವಿರುದ್ಧನೇ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅವನು ಅಡ್ವೊಕೇಟು, ಇಡಿಯೇಟು. ನನಗೆ ಆಶ್ಚರ್ಯ, ಫಸ್ಟ್ ಟೈಮ್ ಇನ್ ಮೈ ಪಬ್ಲಿಕ್ ಲೈಫ್ ಐ ಆಮ್ ಹಿಯರಿಂಗ್ ಸಚ್ ಫೌಲ್ ಲ್ಯಾಂಗ್ವೇಜ್ ಬೈ ಲರ್ನೆಡ್ ಅಡ್ವೊಕೇಟ್. ಐ ಆಮ್ ರಿಯಲಿ ಅಸ್ಟಾನಿಶ್ಡ್. ಈ ತರ ಅಭಿವ್ಯಕ್ತಿಗಳು ಇದ್ದಾರೆ. ಟೀಕೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸ್ಥಾನ ಇದೆ. ನಾವು ಆಡಳಿತದಲ್ಲಿ ವೈಫಲ್ಯ ಆದಾಗ, ನಮ್ಮ ಕರ್ತವ್ಯದಿಂದ ವಿಮುಖರಾದಾಗ ಮಾತಾಡೋದಕ್ಕೆ ಮುಕ್ತವಾದಂತ ಅವಕಾಶ ಇದೆ.